ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೋಗಿ ಮ್ಯಾಗಿ ಮಾಡಿ. ಬರೀ ತಿನ್ನೋದ್ರಲ್ಲೇ ಇರಿ ನೀವು. ಬೇರೆದಕ್ಕೂ ಟೈಮ್ ಕೊಡಿ. ಕೊಟ್ಟೆ ಟೈಮ್ ನಾ ಬಳಸ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ನನ್ನ ಆನಂದ್, ಯಾಕೆ ಡಲ್ ಆಗಿದ್ಯಾ? ಅಲ್ಲ, ಎಲ್ಲರೂ ಖುಷಿ ಪಡೋ ವಿಷಯ ನಡೆಯುವಾಗ ನೀನು ನೋಡಿದ್ರೆ ಮುಖ ಹೀಗೆ ಇಟ್ಕೊಂಡಿದ್ಯಾ? ನಿಜವಾಗ್ಲೂ ಡಲ್ ಆಗಿದ್ಯಾ ಅಥವಾ ನನಗೆ ಬಿಸ್ಕೆಟ್ ಹಾಕಕ್ಕೆ ನೋಡ್ತಿದ್ಯಾ? ಅಯ್ಯೋ, ಬಿಸ್ಕೆಟು ಇಲ್ಲ, ಪೆಪ್ಪರ್ಮೆಂಟು ಇಲ್ಲ ಕಣಚಿನ. ನಾನು ನಂಬಿ ಒಬ್ಬರು ಇನ್ವೆಸ್ಟರ್ ಬಂದಿದ್ರಲ್ಲ, 100 ಕೋಟಿ ಇನ್ವೆಸ್ಟ್ ಮಾಡೋದಕ್ಕೂ ರೆಡಿ ಇದ್ರಲ್ಲೇ. ಅದ್ರ ಬಗ್ಗೆ ಕೆಲಸಗಳು ನಡೀತಾ ಇತ್ತು. ಆದರೆ ಈಗ ಗೆಳೆಯ ಈ ಥರ ನಿರ್ಧಾರ ಮಾಡ್ಬಿಟ್ನಲ್ಲ, ಇವನ್ನ ಬಿಟ್ಟು ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ಥರ ನನ್ನ ಪರಿಸ್ಥಿತಿ ಅಡಕತ್ರಲ್ಲಿ ಸಿಕ್ಕಾಕೊಂಡ್ರು ಅಡಿಕೆ ಥರ ಆಗೋಗಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಚಿನ್ನ. ಏನು ಮಾಡೋದು ಅಂದರೆ ಆ ಇನ್ವೆಸ್ಟರ್ಸ್ಗೆ ಹೇಳ್ಬಿಡು ಆಗಲ್ಲ ಅಂತ. ಅದರಲ್ಲೇನಿದೆ ಚಿನ್ನ? ನೀನೇ ಈ ಮಾತು ಹೇಳ್ತಾ ಇರೋದು? ಇಲ್ಲ, ನನ್ನ ದೆವ್ವ ಹೇಳ್ತಿರೋದು. ನಾನೇ ಅಲ್ವಾ ಹೇಳ್ತಿರೋದು. ಲೇ ಚಿನ್ನ, ಯಾಕೆ ಇಷ್ಟೊಂದು ರೈಸ್ ಆಗ್ತಾ ಇದೆಯಾ? ಅಲ್ಲ, ಅಷ್ಟು ಸಲೀಸಾಗಿ ನನ್ನ ಪರ ಓಟ್ ಹಾಕ್ಬಿಟ್ಟಲ್ಲ, ಅದಕ್ಕೆ ಹಂಗಂದೆ ಅಷ್ಟೇ. ನನಗೆ ಗೊತ್ತಿಲ್ವಾ, ಯಾರಿಲ್ಲ ಅಂದರೂ ನೀನು ಬದುಕ್ತೀಯ. ಆದರೆ ಡುಮ್ಮ ಸರಿಲ್ಲ ಅಂದರೆ ನಿನ್ನ ಕೈಲಿ ಇರೋಕ್ಕಾಗಲ್ಲ. ಆನಂದ್, ಮೊದಲ ಇನ್ವೆಸ್ಟರ್ಸ್ಗೆ ಫೋನ್ ಮಾಡಿ ವಿಷಯ ಹೀಗೀಗೆ ಅಂತ ಹೇಳ್ಬಿಡು. ಏನ್ ಚಿನ್ನ, ನನಗೆ ಇಷ್ಟೊಂದು ಸಪೋರ್ಟಿವ್ ಆಗ್ಬಿಟ್ಟಿದ್ಯಾ? ನಾನು ಸಪೋರ್ಟಿವ್ ಆಗಿರೋದು ನಿನಗಲ್ಲ, ಡುಮ್ಮಂಗೆ. ನೋಡಾನಂದ್, ಡುಮ್ಮಂಗೆ ಈಗ ನಿನ್ನ ಅಗತ್ಯ ಇದೆ. ಇಂಥ ಟೈಮಲ್ಲಿ ನೀನು ಅವನ ಜೊತೆ ಇರಬೇಕು. ಅವನ ಜೊತೆ ಬಿಟ್ಟು ಬೇರೆಯವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ಹೋಗಿದ್ದಿದ್ರೆ ನಾನೇ 2 ಬಿಟ್ಟು ಮನೇಲಿ ಕುತ್ಕೊಂತಿದ್ದೆ. ಏನು ಬೇಕಾಗಿಲ್ಲ, ಡುಮ್ಮನ ಜೊತೆ ಹೋದ್ರೆ ಮಾತ್ರ ಸರಿ ಅಂತ. ಇರ್ಲಿ ಬಿಡು ಚಿನ್ನ, ನೀನು ಅವನಿಗೆ ಸಪೋರ್ಟ್ ಮಾಡಿದ್ರೆ ನನಗೆ ಮಾಡ್ದಂಗೆನೆ. ಇಷ್ಟು ಸಪೋರ್ಟಿವ್ ಆಗಿದ್ಯಾ, ಇಷ್ಟು ಮಾರಲ್ ಸಪೋರ್ಟ್ ಕೊಡ್ತಾ ಇದೆಯಲ್ಲ, ನನ್ನ ಮಗನ ಒಂದೇ ಉಸಿರಿಗೆ ಮೌಂಟ್ ಎವರೆಸ್ಟ್ ಹತ್ಬಿಡ್ತೀನಿ ನೋಡು. ಹಲೋ, ಇದು ಸ್ವಲ್ಪ ಓವರಲ್ಲೇ ಓವರ್ ಆಯಿತು. ಒಂದೇ ಉಸಿರಲ್ಲಿ ಮೌಂಟ್ ಎವರೆಸ್ಟ್ ಹತ್ಬಿಡ್ತಾನಂತ. ಮೊದಲು ಇಲ್ಲಿರೋ ಫಸ್ಟ್ ಫ್ಲೋರ್ ಹತ್ತು ಸಾಕು, ನೋಡೋಣ. ಅದೇನೋ ಸ್ವಲ್ಪ ಮಂಡಿ ನೋವು ಅಂದೆ, ಅವತ್ತಿಂದ ಇದೇ ಹಿಡ್ಕೊಂಡ್ಬಿಟ್ಟಿದ್ಯಾ? ಸರಿ, ಈಗ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಸರ್ ನಮಸ್ಕಾರ. ನಾನು ಆ ಸ್ಟಾರ್ಟಪ್ನ ಮುಂದುವರಿಸಲ್ಲ ಸರ್, ಡ್ರಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರಲ್ಲ, ತುಂಬ ಥ್ಯಾಂಕ್ಸ್. ಅಬ್ಬಾ, ತಲೆ ಮೇಲೆ ದೊಡ್ಡ ಭಾರ ಇಳ್ದಂಗೆ ಆಯಿತು ಚಿನ್ನ. ಆನಂದ, ಅಮ್ಮ, ಏನಪ್ಪ ಇಷ್ಟು ದೊಡ್ಡ ಕೆಲಸನ ಇಷ್ಟು ಸಲೀಸಾಗಿ ಬಿಟ್ಬಿಡ್ತೀನಿ ಅಂತಿದೆಯಲ್ಲ? ನಿನ್ನ ಪಾಲಿಗೆ ಇದು ದೊಡ್ಡ ಅವಕಾಶ, ಇದನ್ನೇ ಕಳ್ಕೊತಿದೆಯಲ್ಲ? ಅಪ್ಪಣ್ಣ, ನೀನಾದರೂ ಹೇಳೋದಲ್ವಾ ಅವನಿಗೆ? ಅವನು ಹೇಳ್ದಾಗೆ ಕುಣಿತಿದ್ಯಲ್ಲ ನೀನಾದರೂ ಸ್ವಲ್ಪ ಯೋಚನೆ ಮಾಡ್ಬೋದಲ್ಲ? ಅಮ್ಮ, ನಿಮ್ಮ ಸೊಸೆ ಭೂಮಿಕಂಗೆ ಇಲ್ಲದೆ ಇರೋ ಚಿಂತೆ ಯೋಚನೆ ನಮಗೆ ಯಾಕಮ್ಮ? ಇದು ಪಾಯಿಂಟ್ ಅಂದರೆ ಸೂಪರ್ ಪಾಯಿಂಟ್ ಚಿನ್ನ. ನಿಮಗೆ ಗೊತ್ತಲ್ವಾ, ಆನಂದ್ಗೆ ನಮ್ಮ ಡುಮ್ಮನ್ ಬಿಟ್ಟಿರೋದಕ್ಕಾಗಲ್ಲ. ಇವರಿಬ್ರು ಒಂಥರ ರಾಮ ಲಕ್ಷ್ಮಣರ ಥರ. ಅದು ಪಟ್ಟಾಭಿಷೇಕ ಆದರೂ ಸರಿ, ವನವಾಸ ಆದರೂ ಸರಿ, ಒಟ್ಟಿನಲ್ಲಿ ಜೊತೆಲೇ ಇರಬೇಕು. ರೂಲ್ಸ್ ಇರೋದೇ ಹಾಗೆ. ಅದು ಅಲ್ಲದೆ ನಾವು ಇವತ್ತಿಷ್ಟು ಚೆನ್ನಾಗಿದ್ದೀವಿ, ವೆಲ್ ಸೆಟಲ್ಡ್ ಆಗಿದ್ದೀವಿ ಅಂದರೆ ಅದಕ್ಕೆಲ್ಲ ಡುಮ್ಮನೇ ಕಾರಣ. ಅಮೃತಧಾರೆ